ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದುಡ್ಡು ಹೋಯ್ತು ಅನ್ನೋದಕ್ಕಿಂತ ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅನ್ನೋ ಸಮಾಧಾನ ನನಗೆ ಹೆಚ್ಚು ಖುಷಿ ಕೊಡ್ತಿದೆ. ಅಷ್ಟಕ್ಕೂ ಈ ದುಡ್ಡು ಕಳ್ಕೊಂಡು ನಾನು ಬಡವ ಅಂತ ಆಗಲಿಲ್ಲ, ಶ್ರೀಮಂತನೇ ಆದೆ ಅಂತಾರೆ JP. ಬಾವ ಅದು ಹೇಗೆ ಅಂತಾನೆ ಶ್ರೀಮಂತ. ಹೇಳ್ತೀನಿ ಕೇಳು. ಇನ್ನು ಮುಂದೆ ಪೊಲೀಸ್ನವರು ನಮ್ಮನೆ ಹತ್ರ ಬರಲ್ಲ. ನೀನು ಸಾಲ ಕಟ್ಟಿಲ್ಲ ಅಂತ ಯಾವ ಬ್ಯಾಂಕ್ನವರು ನನ್ನ ಹುಡ್ಕೊಂಡು ಬರಲ್ಲ. ಆರಾಮಾಗಿ ಮನೇಲಿ ಇದ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕಣ್ಣು ತುಂಬ ನಿದ್ದೆ ಮಾಡಿಕೊಂಡು ಇರ್ಬೋದು. ನಮ್ಮ ಆಸ್ತಿನೇ ಇಲ್ಲ ಅಂದಮೇಲೆ ಭಾಗ ಮಾಡೋ ಪ್ರಶ್ನೆ ಎಲ್ಲಿ ಬಂತು? ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ಬೋದು. ಮನೆ ತುಂಬ ನನ್ನನ್ನು ಪ್ರೀತಿಸೋ ಅಮ್ಮ, ಹೆಂಡತಿ, ಮಕ್ಕಳು, ನನಗೆ ಮರುಜನ್ಮ ಕೊಟ್ಟಿರೋ ನನ್ನ ಮಗಳು ನನ್ನ ಜೊತೆ ಇದ್ದಾಗ ನಾನು ಚಿಂತೆ ಏಕೆ ಮಾಡಲಿ? ಆ ಅರಮನೆಯಲ್ಲಿ ಸಿಗದೇ ಇರೋ ಪ್ರೀತಿ ಈ ಮನೇಲಿ ಸಿಕ್ಕಿದೆ. ನನಗೆ ನನ್ನ ಕಣ್ಣು ತೆರೆಸಿರೋ ಅರಮನೆ ಕಣೋ ಇದು ಅಂತಾರೆ JP. ಇಂಥ ನೋವಲ್ಲೂ ಎಂಥ ಮಾತು ಹೇಳಿದ್ರಿ ಬಾವ, ನೀವು ಗ್ರೇಟ್ ಅಂತಾನೆ ಶ್ರೀಮಂತ. ಏಯ್ ಶ್ರೀಮಂತ, ನಿಮ್ಮನ್ನೆಲ್ಲ ಪಡೆದಿರೋ ನಾನು ಶ್ರೀಮಂತ, ನಾನು ಭಾಗ್ಯವಂತ ಅಂತಾರೆ JP. ನೀನು ಇಷ್ಟು ಬದಲಾಗಿದ್ಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ JP. ಒಂದು ಪರಿಸ್ಥಿತಿ ಜೀವನದ ಅರ್ಥನೇ ಹೇಳ್ಕೊಡುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಕಣೋ ಅಂತಾರೆ ಶಕುಂತಲಾ. ನಿಮ್ಮ ನೆರಳಲ್ಲಿ ಬದುಕುತ್ತಾ ಇರೋದು ನಮಗೆ ಹೆಮ್ಮೆ ಇದೆ ಮಾವ. ಎಂಥ ಪರಿಸ್ಥಿತಿನಲ್ಲೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಅಂತಾಳೆ ಭಾರ್ಗವಿ. ಈಗ ನಿಮಗೊಂದು ಸೀರಿಯಸ್ ಕ್ವಶನ್. ನನಗೆ ಊಟ ಹಾಕ್ತಿರೋ ಅಥವಾ ಹೀಗೆ ನಿಂತಿರ್ತಿರೋ ಅಂತಾರೆ JP. ಆಗ ನಗ್ತಾ ಎಲ್ಲರೂ ಒಳಗೆ ಹೋಗ್ತಾರೆ. ಈಚೆ ಬೃಂದ ರೂಮಲ್ಲಿ ಕೂತ್ಕೊಂಡು ಸಾಕ್ಷಿಗೆ ಕಾಲ್ ಮಾಡ್ತಾಳೆ. ಇವಳೊಬ್ಳು ಬೆನ್ನಿಗೆ ಬಿದ್ದಿರೋ ಬೇತಾಳ ಥರ ಊಟ ಮಾಡಿ ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ಓಡಾಡೋಣ ಅಂದರೆ ಬಿಡಬೇಕಲ್ಲ. ಹಲೋ ಅಂತಾಳೆ ಸಾಕ್ಷಿ. ಸಂತೋಷದಲ್ಲಿ ಮೈಮರ್ತಿದ್ದೀರಾ ಅನಿಸುತ್ತೆ. ಅಲ್ಲ ಚಿಕ್ಕತ್ತೆ, ಕಾಲೆತ್ತಕ್ಕೆ ಯಾಕಿಷ್ಟೊತ್ತು ಅಂತಾಳೆ ಬೃಂದ. ನಾನೇನೋ ಖುಷಿಯಾಗಿದ್ದೀನಿ, ಆದರೆ ನೀನು ಯಾವ ಖುಷಿಗೆ ಕಾಲ್ ಮಾಡಿದ್ಯೋ ಗೊತ್ತಾಗಲಿಲ್ಲ. ನಿಮ್ಮ ಮನೆ ಈಗಾಗಲೇ ಹೊತ್ಕೊಂಡು ಉರಿತಿರ್ಬೇಕು ಅಲ್ವಾ ಅಂತಾಳೆ ಸಾಕ್ಷಿ. ಹೌದೌದು ಚಿಕ್ಕತ್ತೆ, ಜಗನ್ ಮಾವ ಕೊಟ್ಟಿರೋ ಏಟಿಗೆ ಮನೆಯೇ ಹೊತ್ಕೊಂಡು ಉರಿತಿದೆ. ನೀವು ಇಬ್ಬರು ಸೂಪರ್ ಬಿಡಿ ಅಂತಾಳೆ ಬೃಂದ. ನೀನಿರೋದು ಅದೇ ಬೆಂಕಿಲಿ, ಅದಕ್ಕೆ ನಮ್ಮ ಖುಷೀಲಿ ತೋರಿಸ್ಕೊಳ್ಳೋದಕ್ಕೆ ಆಸೆ ಪಡ್ತಿದ್ಯಾ ಅಲ್ವಾ? ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಬೃಂದ? ಅದೇನು ವಿಷಯ ಅಂತ ನೇರವಾಗಿ ಹೇಳು ಅಂತಾಳೆ ಸಾಕ್ಷಿ. ಸಾರಿ ಚಿಕ್ಕತ್ತೆ, ಅವತ್ತು ಕೋಪದಲ್ಲಿ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ ಅಂತಾಳೆ ಬೃಂದ. ಆಹಾ, ಬರೆ ಹೇಳಿದ್ಮೇಲೆ ಉಫ್ ಅಂತ ಊರಿದ್ರೆ ಬರೆ ಹೋಗುತ್ತಾ, ನೋವು ಹೋಗುತ್ತಾ? ನೀನು ಮಾಡಿರೋ ಮಾತು ನನ್ನ ಕಿವಿನಲ್ಲಿ ಇನ್ನೂ ಗುಯ್ಗುಡ್ತಿದೆ ಅಂತಾಳೆ ಸಾಕ್ಷಿ. ಗೊತ್ತು ಚಿಕ್ಕತ್ತೆ, ದಡ್ಡಿ ನಾನು. ಆವೇಶದಲ್ಲಿ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲು ಎತ್ಕೊಂಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಚಿಕ್ಕತ್ತೆ. ಅವತ್ತಿನ ತಪ್ಪಿಗೆ ಇವತ್ತು ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ನಿಮ್ಮ ಈ ಖುಷಿ ಇನ್ನೂ ಡಬಲ್ ಆಗುತ್ತೆ ನೋಡಿ ಅಂತಾಳೆ ಬೃಂದ. ಅದೇನೋ ಅಂತಾಳೆ ಸಾಕ್ಷಿ. ನೀವು ನಮ್ಮ ಮನೆಯವ್ರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತಿದ್ರಿ ಅಲ್ಲ ಚಿಕ್ಕತ್ತೆ, ಅದಕ್ಕೆ ಈಗ ಒಂದು ಅವಕಾಶ ಬಂದಿದೆ ಅಂತಾಳೆ ಬೃಂದ. ಹೌದಾ? ಅದೇನು ಹೊಸ ಪ್ಲ್ಯಾನ್ ಮಾಡಿದ್ಯಾ ಬೃಂದ? ಎಷ್ಟು ದಿನ ಆಯ್ತಲ್ಲ ನಾವಿಬ್ಬರು ಈ ರೀತಿ ಒಟ್ಟಿಗೆ ಸೇರಿ ಕೆಲಸ ಮಾಡಿ. ಅದೇನು ಹೇಳು ಅಂತಾಳೆ ಸಾಕ್ಷಿ. ಅತ್ತೆ, ನೀವೀಗ ಮನೆ ಓನರ್, ನೀವು ಕೆಲಸ ಮಾಡೋದಾ? ಈ ಕೆಲಸ ಮಾಡೋದೆಲ್ಲ ಈ ಬೃಂದ ನೋಡ್ಕೋತಾಳೆ ಬಿಡಿ. ನೀವು ನಾಳೆ ಮನೆ ಮುಂದೆ ಬನ್ನಿ, ಅಷ್ಟು ಸಾಕು. ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತಾಳೆ ಬೃಂದ. ಸರಿ ಬರ್ತೀನಿ. ಅದೇನು ಮಾಡ್ತೀಯೋ ನೋಡ್ತೀನಿ. ನಿನ್ನ ಪ್ಲ್ಯಾನ್ ಏನಾದರೂ ಟುಸ್ಪಟಾಕಿ ಆದರೆ ನನ್ನ ಹತ್ರನೂ ನಿನ್ನ ಬಿಟ್ಕೊಳ್ಳೋದಿಲ್ಲ. ಒಂದು ವೇಳೆ ನೀನೇ ಹೇಳಿದ ಹಾಗೆ ಅವ್ರ ಮರ್ಯಾದೆ ಹೋಯಿತು ಅಂದ್ಕೋ ಅಂತ ಸಾಕ್ಷಿ ಹೇಳುವಾಗ, ಹಾಗಾದರೆ ನಾನು ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇರೋ ಹಾಗೆ ನಾನು ನಿನಗೆ ಕೊಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಸಾಕ್ಷಿ. ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಬೃಂದ. ಅದೇನು ಪ್ಲ್ಯಾನ್ ಮಾಡ್ತಾಳೋ ಅಂತ ನೋಡೇ ಬಿಡ್ತೀನಿ ಅಂತಾಳೆ ಸಾಕ್ಷಿ. ಈ ಮನೆಯವರಿಗೆ ಆ ದೊಡ್ಡ ಮನೆಗೆ ಹೋಗೋ ಆತುರ ಆಗಲಿ ಇಲ್ವೇ ಇಲ್ಲ. ಈ ಹರ್ಕ್ಲು ಮುರ್ಕ್ಲು ಮನೆಯೇ ಅರಮನೆ ಅಂದ್ಕೊಂಡಿದ್ದಾರೆ. ಆದರೆ ನನಗೆ ಹಾಗಾಗಲ್ಲ. ಚಿಕ್ಕ ವಯಸ್ಸಿನಿಂದನೂ ನನಗೆ ಇದೇ ಕನಸು. ಭ್ರಮೆಯಲ್ಲಿ ಬದುಕಿ ನನಗೂ ಸಾಕಾಗಿದೆ. ವಾಸ್ತವದಲ್ಲಿ ಜಗತ್ತು ನೋಡೋದು ಯಾವಾಗ? ಶ್ರೀಮಂತಿಕೆ ಅನುಭವಿಸೋದು ಯಾವಾಗ? ಕರ್ಮ ಎಲ್ಲ ಈ ಮನೆಯವರೇ ಅನುಭವಿಸ್ಕೊಂಡು ಸಾಯಲಿ. ನಾನು ನನ್ನ ಗಂಡ ಚೆನ್ನಾಗಿರಬೇಕು ಅಷ್ಟೇ. ಚಿಕ್ಕತ್ತೆನ ಬುಟ್ಟೆಗೆ ಹಾಕ್ಕೊಂಡ್ರೆ ಆ ಮನೆಗೆ ಈಸಿಯಾಗಿ ಸೇರ್ಕೋಬೋದು. ನಾಳೆ ಈ ಮನೆ ಮುಂದೆ ನಡೆಯುವ ಜಾತ್ರೆನ ನೋಡಿ ಮಜಾ ತಗೊಳ್ಳಿ ಚಿಕ್ಕತ್ತೆ ಅಂತಾಳೆ ಬೃಂದ. ಈಚೆ ಅರ್ಜುನ್ ಹೋಗಿ ಹೊರಗಡೆ ಬೆಂಚ್ ಮೇಲೆ ಕೂತ್ಕೊಂಡು ತಮ್ಮ ಮನೆಯವರನ್ನು ಜಗನ್ ಮಾವ ಹೊರಗಡೆ ಹಾಕಿರೋದನ್ನೆಲ್ಲ ನೆನ್ಪು ಮಾಡ್ಕೊಂಡಿರ್ತಾನೆ. ಆಗ ಭಾರ್ಗವಿ ಬಂದು ಅವನ ಭುಜನ ಮುಟ್ತಾಳೆ. ಪಾರ್ಥ, ಹೀಗೆ ಎಷ್ಟೊತ್ತು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ? ನಿಮ್ಮ ದುಃಖ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಿದೆ ಪಾರ್ಥ. ಬನ್ನಿ ನೀವು ಮನೆಗೆ ಹೋಗೋಣ ಅಂತಾಳೆ ಭಾರ್ಗವಿ. ಯಾಕೋ ಧೈರ್ಯ ಸಾಲ್ತಿಲ್ಲ ಭಾರ್ಗವಿ. ಡ್ಯಾಡ್ ಮುಖ ನೋಡೋದು ಮುಜುಗರ ಆಗ್ತಿದೆ. ನಾನು ಹೀರೋ ಅಂತ ಪೂಜಿಸ್ತಿದ್ದ ವ್ಯಕ್ತಿನ ಎಲ್ಲಿಗೆ ತಂದು ನಿಲ್ಲಿಸಿದ್ದೀನಿ ನೋಡಿ. ಅವತ್ತು ಸೈನ್ ಮಾಡಿಸುವಾಗ 2 ನಿಮಿಷ ಯೋಚನೆ ಮಾಡಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಡ್ಯಾಡ್ ಎಷ್ಟು
ಎಷ್ಟು ದೊಡ್ಡ ಲಾಯರ್ ನಾನು, ಅವ್ರ ಮಗ ಅಂತ ಹೇಳ್ಕೊಡೋದಕ್ಕೆ ನಾಲಾಯಕ್ಕು ನಾನು ಅಂತಾನೆ ಅರ್ಜುನ್. ಪಾರ್ಥ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮಗೆ ಎಷ್ಟು ಬೇಸರ ಆಗ್ತಿದೆ, ದುಃಖ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೆ ಮಾವ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ. ಮನೆಯಲ್ಲಿ ನಿಮ್ಮನ್ನು ಕೊಂಡಾಡ್ತಿದ್ದಾರೆ. ಅವರು ಇವಾಗ ನಿಮ್ಮ ಥರನೇ ಯೋಚನೆ ಮಾಡ್ತಿದ್ದಾರೆ. ಅವರಿಗೆ ಕುಟುಂಬನೇ ದೊಡ್ಡ ಆಸ್ತಿ ಪಾರ್ಥ. ನಿಮ್ಮಷ್ಟೇ ದುಃಖ ಸಂಕಟ ನನಗೂ ಆಗ್ತಿದೆ ಪಾರ್ಥ. ನಾನೆಷ್ಟು ಕಳ್ಕೊಂಡಿದ್ದೀವಿ ನಿಜ, ಆದರೆ ನಮ್ಮ ಪಾಲಿಗೆ ನಮ್ಮ ಕುಟುಂಬ ಇನ್ನೂ ನಮ್ಮ ಜೊತೆನೇ ಇದೆ. ಅದೊಂದು ವಿಚಾರದಲ್ಲಾದರೂ ನಾವು ಸಮಾಧಾನ ಪಡ್ಕೋಬೇಕು ಅಲ್ವಾ ಅಂತಾಳೆ ಭಾರ್ಗವಿ. ನೀವು ಹೇಳ್ತಿರೋದೇನೋ ನಿಜ, ಆದರೆ ಚಿಕ್ಕು ಮಾಡಿರೋ ಮೋಸ ಮರೆತು ಮುಂದುವರಿಯೋಕ್ಕಾಗುತ್ತಾ ಅಂತಾನೆ ಅರ್ಜುನ್. ಖಂಡಿತ ಇಲ್ಲ ಪಾರ್ಥ. ಮಾವಂಗೆ ಅವ್ರ ಮನೇನ ವಾಪಸ್ ಕೊಡಿಸೋದೇ ನಮ್ಮ ಮುಂದಿನ ಗುರಿ. ಆದರೆ ನಾವು ಈ ಕೇಸನ್ನು ಕೋರ್ಟ್ಗೆ ತಗೊಂಡು ಹೋಗೋಕ್ಕೂ ಮುಂಚೆ ಸ್ವಲ್ಪ ತಯಾರಿಗಳನ್ನು ಮಾಡಲೇಬೇಕು. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನೀವು ಚಿಂತೆ ಬಿಟ್ಟು ಆರಾಮಾಗಿರಿ ಫ್ರೆಂಡ್. ಈಗ ನೀವು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಗೆ ಕಷ್ಟ ಬಂದಾಗ ಹೆಗಲು ಕೊಡೋದು ನಿಜವಾದ ಫ್ರೆಂಡ್. ನಾವಿಬ್ಬರು ಜೊತೆಯಾಗಿ ನಿಲ್ಲೋಣ, ಜೀವನನ ಮತ್ತೆ ಮೊದಲಿನ ಥರ ಸ್ಟಾರ್ಟ್ ಮಾಡೋಣ. ಒಂದು ಪಯಣ ಮುಗಿತೈತೆ ಅಂದರೆ ಮತ್ತೊಂದು ಪಯಣ ಶುರುವಾಗ್ತಿದೆ ಅಂತ ಅರ್ಥ ಪಾರ್ಥ. ಪ್ರತಿ ಪಯಣಕ್ಕೂ ಮೊದಲನೇ ಹೆಜ್ಜೆ ಅಂತ ಇಡಲೇಬೇಕು ಅಲ್ವಾ? ಆವಾಗ ತಾನೇ ಜೀವನ ಮುಂದುವರಿಯೋದು ಅಂತಾಳೆ ಭಾರ್ಗವಿ. ನಾವು ಗೆಲ್ತೀವಿ, ಡ್ಯಾಡ್ ಮರ್ಯಾದೆ ಉಳಿಸ್ತೀವಿ ಅಂತ ಅನಿಸುತ್ತಾ ಭಾರ್ಗವಿ ಅಂತಾನೆ ಅರ್ಜುನ್. ಖಂಡಿತ ಪಾರ್ಥ, ಆದರೆ ನಾವಿಬ್ಬರು ಹೀಗೆ ಬೇಜಾರಲ್ಲಿ ಕೂರೋದಲ್ಲ, ಪ್ರಯತ್ನ ಪಡಬೇಕು. ಮನಸ್ಸು ಮಾಡಿದರೆ ಏನು ಬೇಕಾದರೆ ಮಾಡ್ಬೋದು. ಇಷ್ಟು ಸಾಕಾಗಲ್ಲ, ಇನ್ನೂ ಜೋರಾಗಿ ನಗಬೇಕು ಅಂತಾಳೆ ಭಾರ್ಗವಿ. ಆಗ ಅರ್ಜುನ್ ನಗ್ತಾನೆ. ನಾನು ಮರ್ತೇ ಬಿಟ್ಟಿದ್ದೆ, ಮಾವ ಕಾಯ್ತಿರ್ತಾರೆ, ಗಾಬರಿ ಆಗ್ತಾರೆ. ಬನ್ನಿ ಹೋಗೋಣ ಅಂತ ಭಾರ್ಗವಿ ಅರ್ಜುನ್ ಕೈ ಹಿಡ್ಕೊಂಡು ಹೋಗ್ತಾಳೆ. ಈಚೆ ನಿರ್ಮಲಾ ಮನೆ ಮುಂದೆ ಕೂತ್ಕೊಂಡು ಅಕ್ಕಿನ ಆರಿಸ್ತಾ ಇರ್ತಾರೆ. ಮನೆ ಓನರ್ ಬಂದು, ನಮಸ್ತೆ ಅಮ್ಮ, ತಾವು JP ಅವ್ರ ಹೆಂಡತಿ ಅಲ್ವಾ ಅಂತಾರೆ. ಹೌದು, ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಅಂತಾರೆ ನಿರ್ಮಲಾ. ಈ ಮನೆ ಓನರ್. ಈ ಮನೆ ನಿಮಗೆ ಹೇಗನ್ನಿಸುತ್ತೋ? ಎಲ್ಲ ಆರಾಮಾಗಿ ಇದ್ದೀರಾ ಅಂತಾರೆ ಓನರ್. ಅದನ್ನೇನು ಕೇಳ್ತೀರಾ? ಈ ದೊಡ್ಡ ಅರಮನೆಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ, ಮನೆ ಮುಗಿಯೋದೇ ಇಲ್ಲ ಅಂತೀನಿ. ಇಟಾಲಿಯನ್ ಕಿಚನ್ನು, AC ರೂಮುಗಳು, ಇಲ್ಲಿ ನೋಡಿ ಈ ಸುವಾಸನೆ ಬಿರೋ ಗಂಧದ ಬಾಗಿಲು, ನಾವೆಲ್ಲ ಆರಾಮಾಗಿದ್ವಿ ಅಂತಾರೆ ನಿರ್ಮಲಾ. ಹಲ್ಲೇ ಇಲ್ದಿದ್ದವರಿಗೆ ಕಡಲೆ ತಿನ್ನೋ ಚಪಲ ಅಂದಾಗಾಯಿತು. ಇರೋಕ್ಕೆ ಒಂದು ಸ್ವಂತ ಮನೆ ಗತಿ ಇಲ್ಲದೆ ಇದ್ದರೂ ನಮ್ಮ ಮನೆ ಬಗ್ಗೆ ಆಡ್ಕೋತಾರೆ ಅಂತಾರೆ ಓನರ್. ನಮ್ಮ ಆಸ್ತಿ ನಮ್ಮ ಕೈಗೆ ಸಿಕ್ಕಿದ್ರೆ ಈ ಹಾಳಾದ ಕೊಂಪೆಲಿ ಯಾಕೆ ಇರಬೇಕಾಗಿತ್ತು? ಥೂ, ನಮ್ಮ ಜನ್ಮ, ನಮ್ಮ ಹಣೆ ಬರ ಅಂತಾರೆ ನಿರ್ಮಲಾ. ಏನೋ ಭಾರ್ಗವಿ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀವಿ, ಮೊದಲು ನಮ್ಮ ಬಾಡಿಗೆ ದುಡ್ಡು ಕೊಡಿ ಅಂತಾರೆ ಓನರ್. ಆಗ ಬೃಂದಾ ಅಂತ ನಿರ್ಮಲಾ ಬಾಡಿಗೆ ದುಡ್ಡು ತಗೊಂಡು ಬಾ ಅಂತ ಕರೀತಾರೆ. ಬೃಂದ ಬರ್ತಾಳೆ. ನನ್ನ ಮುಖ ಏನೇ ನೋಡ್ತೀಯ? ಅರ್ಜುನ್ ರೆಡಿ ಮಾಡಿ ಕೊಟ್ಟಿದ್ದಾನಲ್ಲ ನಿನ್ನ ಕೈಲಿ ದುಡ್ಡು, ಹೋಗಿ ತಗೊಂಡು ಬಾ ಹೋಗು ಅಂತಾರೆ ನಿರ್ಮಲಾ. ಅತ್ತೆ, ಅದು ಕಾಣಿಸ್ತಿಲ್ಲ ಅತ್ತೆ ಅಂತಾಳೆ ಬೃಂದ. ತಮಾಷೆ ಮಾಡಬೇಡ ಬೃಂದ, ಮನೇಲಿ ಇಟ್ಟಿದ್ದು ದುಡ್ಡು ಕಾಣಿಸ್ತಿಲ್ಲ ಅಂದರೆ ಏನರ್ಥ? ಹೋಗು, ಇನ್ನೊಂದು ಸಲ ಹೋಗಿ ನೋಡ್ಕೊಂಡು ತಗೊಂಬಾ ಹೋಗು ಅಂತಾರೆ ನಿರ್ಮಲಾ. ಅತ್ತೆ, ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ₹1 ಕೂಡ ಕಾಣಿಸ್ತಿಲ್ಲ ಅತ್ತೆ ಅಂತಾಳೆ ಬೃಂದ. ಆಗ ಓನರ್, ಏನರಮ್ಮ ಬೆಳಿಗ್ಗೆ ನೀವಿಬ್ಬರು ಸೇರಿಕೊಂಡು ಬೀದಿ ನಾಟಕ ಆಡ್ತಾ ಇದ್ದೀರಾ? ನಿಮ್ಮಂಥ ಎಷ್ಟು ಜನಿನ ನೋಡಲಿಲ್ಲ ನಾನು. ಮೊದಲು ನನ್ನ ಬಾಡಿಗೆ ದುಡ್ಡು ಕೊಡಿ ಇಲ್ಲಿ ಅಂತಾರೆ. ನಾನು ಹೇಳ್ತಿರೋದನ್ನು ನಂಬಿ, ದುಡ್ಡು ನಿಜವಾಗ್ಲೂ ಇತ್ತು, ಆದರೆ ಈಗ ಕಾಣಿಸ್ತಿಲ್ಲ ಅಂತಾಳೆ ಬೃಂದ. ರೆಕ್ಕೆ ಬಂದು ಹಾರ್ಕೊಂಡು ಹೋಯ್ತಾ? ನೀವು ಹೀಗೆ ಬಾಡಿಗೆ ಕೊಡದೆ ಯಾಮಾರಿಸ್ತಾ ಇದ್ದರೆ ಮನೆ ಇಲ್ಲೇ ಇರುತ್ತೆ, ಆದರೆ ಮನೆಯಲ್ಲಿರೋ ವಸ್ತುಗಳಿಗೆ ಬೀದಿಗೆ ಬಿದ್ದಿರುತ್ತೆ ಅಂತಾರೆ ಓನರ್. ಏನ್ರಿ ಮಾತಿಗೂ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೆದರಿಸ್ತಿದ್ದೀರಲ್ಲ ಅಂತಾರೆ ನಿರ್ಮಲಾ. ಇಲ್ಲಿ ಪುಕ್ಸಟೆ ಇರೋದಕ್ಕೆ ಇದೇನು ಧರ್ಮಛತ್ರ ಅಲ್ಲ, ಇದು ನನ್ನ ಮನೆ, ಇಲ್ಲಿ ನಾನು ಹೇಳಿದ್ದೆ ರೂಲ್ಸು ಅಂತಾರೆ ಓನರ್. ಆಹಾ, ಒಳ್ಳೆ ಜಾತ್ರೆ ನಡೀತಿದೆ, ಆದರೆ ಬರಬೇಕಾದವರು ಇನ್ನೂ ಬಂದೇ ಇಲ್ವಲ್ಲ ಅಂತ ನೋಡ್ತಾಳೆ ಬೃಂದ. ಆಗ ಸಾಕ್ಷಿ ಕಾರಲ್ಲಿ ಇಳ್ಕೊಂಡು ಆ ಕಡೆನೇ ಬರ್ತಾಳೆ. ಬೃಂದ ಸ್ಮೈಲ್ ಮಾಡ್ತಾಳೆ. ಸಾಕ್ಷಿನ ನೋಡಿ, ಸಾಕ್ಷಿ ನೀನಿಲ್ಲಿ ಅಂತಾರೆ ನಿರ್ಮಲಾ. ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಆದರೆ ಇದೇನಕ್ಕ ಬೀದಿಲಿ ನಿಂತು ಜಗಳ ಆಡ್ತಿದ್ದೀರಾ ಅಂತಾಳೆ ಸಾಕ್ಷಿ. ತಾವು ಯಾರು ಅಂತ ಗೊತ್ತಾಗಲಿಲ್ಲ ಅಂತಾರೆ ಓನರ್. ಇವರು ನಮ್ಮನೆಯವರೇ, ನನ್ನ ತಂಗಿ ಅಂತಾರೆ ನಿರ್ಮಲಾ. ಅಂದರೆ ಅಷ್ಟೆಲ್ಲ ಏನು ಕ್ಲೋಸ್ ಇಲ್ಲ, ಇವರಿಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ. ಇವ್ರ ಮನೆಗೆ ಬಂದಿರೋ ಗೆಸ್ಟ್ ಅಂದ್ಕೊಳ್ಳಿ. ಅಕ್ಕ, ಮನೆ ಒಳಗಡೆ ಕೂತು ಮಾತಾಡೋಣ ಅಂತಾಳೆ ಸಾಕ್ಷಿ. 1 ನಿಮಿಷ, ಮನೆ ಒಳಗಡೆ ಹೋಗೋದೇನು? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರೇ ಹೊರಗಡೆ ಬರ್ತಾರೆ. ಬಾಡಿಗೆ ಕೊಡಿ ಅಂದರೆ ಇವತ್ತು ಕಳೆದೋಯ್ತು ಅಂತ ಡ್ರಾಮಾ ಮಾಡ್ತಿದ್ದಾರೆ. ನಿಮ್ಮನ್ನು ನೋಡಿದರೆ ಶ್ರೀಮಂತರ ಥರ ಕಾಣಿಸ್ತಿದ್ದೀರಾ, ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಮ್ಮ ಬಾಡಿಗೆ ಕೊಡಿಸಿ ಅಂತಾರೆ ಓನರ್. ಏನಕ್ಕ ಇದು? ಜೊತೇಲಿದ್ದಾಗ ನನ್ನ ಆಸ್ತಿ ಒಡವೆ ಎಲ್ಲ ನೀವೇ ಇಟ್ಕೊಂಡಿದ್ರಿ, ಈಗ ಅದೇನು ಗತಿ ಇಲ್ಲ ಅಂತ ಬಾಡಿಗೆ ದುಡ್ಡು ಇಟ್ಕೊಂಡಿದ್ದೀರಿ. ಅಚ್ಚೆ, ಇದನ್ನೆಲ್ಲ ನೋಡಲಿಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಇವಾಗಲಾದರೂ ಅರ್ಥ ಆಯ್ತಕ್ಕ, ನಿಮ್ಮ ದುರಾಸೆಯಿಂದನೇ ಇವತ್ತು ನೀವು ಈ ಗತಿಗೆ ಬಂದು ನಿಂತಿರೋದು. ಅಲ್ಲ, ಮನೆಯಲ್ಲಿ 3 ಜನ ಲಾಯರ್ಸ್ ಇದ್ದಾರೆ, ಬಾಡಿಗೆ ದುಡ್ಡಿಗೂ ಗತಿ ಇಲ್ವಾ ಅಂತಾಳೆ ಸಾಕ್ಷಿ ಅಂತಾರೆ ನಿರ್ಮಲಾ. ಮಾತಾಡಿ ಇಸ್ಕೊಂಡು ಹೋಗೋಣ ಅಂತ ಬಂದೆ, ನನ್ನ ಮರ್ಯಾದೆನೂ ಹೋಯ್ತು ಅಂತಾಳೆ ಸಾಕ್ಷಿ. ಎಲ್ಲರೂ ನೋಡ್ತಿದ್ದಾರೆ, ಸ್ವಲ್ಪ ಮೆತ್ತಗೆ ಮಾತಾಡು ಪ್ಲೀಸ್ ಅಂತಾರೆ ನಿರ್ಮಲಾ. ನೀವೆಲ್ಲರೂ
ಪೈಸೆಗೂ ಕಿಮ್ಮತ್ತಿಲ್ಲದೆ ಇರೋ ಭಿಕಾರಿಗಳು ಅಂತ ಎಲ್ರಿಗೂ ಗೊತ್ತಾಗಲಿ ಬಿಡಕ್ಕ ಅಂತಾಳೆ ಸಾಕ್ಷಿ. ಈಚೆ ಜೆ ಪಿ ಲಾಯರ್ ಡ್ರೆಸ್ಸಲ್ಲಿ ಕೋರ್ಟ್ ಹೊರಗಡೆ ನಿಂತಿರ್ತಾರೆ. ಆಗ ಜೂನಿಯರ್ ಲಾಯರ್ ಬಂದು, ಸರ್ ನಮಸ್ತೆ ಸರ್ ಅಂತಾನೆ. ನಮಸ್ಕಾರ ಅಂತಾರೆ ಜೆ ಪಿ. ತಾವ್ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ, ಆದರೆ ನೀವ್ಯಾರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ನಮ್ಮಂಥ ಯಂಗ್ ಲಾಯರ್ಸ್ಗೆ ಇನ್ಸ್ಪಿರೇಷನ್ ಸರ್ ನೀವು. ಮೊದಲು ಆನೆ ಆಗಿದ್ರಿ, ನಂತರ ಸುಳ್ಳು ಕೇಸ್ ಹಾಕಿದ್ರು, ಹೆದರದೆ ನಿಂತ್ಕೊಂಡ್ರಿ, ಈಗ ಮುಂದೆ ಕೋರ್ಟ್ ಮುಂದೆ ಬಂದು ನಿಂತಿದ್ದೀರಾ. ನಿಜವಾಗ್ಲೂ ನೀವು ತುಂಬ ಗ್ರೇಟ್ ಸರ್. ಸಾರಿ ಸರ್, ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿದೆ ಸರ್. ನನ್ನ ಹೆಸರು ಸಾತ್ವಿಕ್ ಅಂತ. ನಿಮ್ಮನ್ನು ಹುಡ್ಕೊಂಡು ನಿಮ್ಮನೆವರೆಗೂ ಹೋಗಿದ್ದೆ ಸರ್. ನೀವು ಇಲ್ಲಿದ್ದೀರಾ ಅಂತ ಹೇಳಿದರು, ಅದಕ್ಕೆ ಬಂದೆ ಸರ್ ಅಂತಾನೆ ಸಾತ್ವಿಕ್. ನನ್ನ ಹುಡ್ಕೊಂಡು ಬಂದ್ಯಾ, ಯಾಕೆ ಅಂತಾರೆ ಜೆ ಪಿ. ನಾನು ನಿಮ್ಮ ಜೂನಿಯರ್ ಆಗೋಣ ಅಂತ ಬಂದೆ ಸರ್. ನೋಡಪ್ಪ ಸಾತ್ವಿಕ್, ಈ ಜೂನಿಯರ್ ಇಟ್ಕೊಳ್ಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ, ಬೇರೆ ಯಾರ ಜೊತೆನಲ್ಲಾದರೂ ಕೆಲಸ ಮಾಡೋಗು ಅಂತಾರೆ ಜೆ ಪಿ. ಅಯ್ಯಯ್ಯೋ ಸರ್, ಹಾಗೆ ಹೇಳ್ಬೇಡಿ ಸರ್. ಎಷ್ಟು ದೊಡ್ಡ ಲಾಯರ್ ನೀವು. ನಿಮ್ಮ ಆಫೀಸ್ ಎಲ್ಲಿದೆ ಅಂತ ಹೇಳಿ ಸರ್, ಅಲ್ಲಿಗೆ ಬರ್ತೀನಿ ಪ್ಲೀಸ್ ಸರ್. ನನ್ನ ನಿಮ್ಮ ಜೂನಿಯರ್ ಆಗಿ ಸೇರಿಸ್ಕೊಳ್ಳಿ ಸರ್. ನನಗೆ ನೀವೇನು ಸಂಬಳ ಕೊಡಬೇಡಿ ಸರ್. ನನಗೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಸರ್ ಅಂತ ಕೈ ಮುಗಿತಾನೆ ಸಾತ್ವಿಕ್. ಸಾರಿ ಅಪ್ಪ ಅಂತ ಜೆ ಪಿ ಬಂದು ಈಚೆ ಕೋರ್ಟ್ ಹೊರಗಡೆ ತಮ್ಮ ಚೇಂಬರಲ್ಲಿ ಕೂತ್ಕೋತಾರೆ. ಆಗ ಒಬ್ಬರು ಫೋನಲ್ಲಿ, ಸಾಕಾಯಿತು ಅಲ್ದು ಡ್ರಾಫ್ಟ್ ಮಾಡೋಕ್ಕೆ ಒಬ್ಬರು ಸಿಗ್ತಿಲ್ಲ, ಕೇಳಿದ್ರು ಜಾಸ್ತಿ ದುಡ್ಡು ಕೇಳ್ತಾರೆ ಅಂತಾರೆ. ಆಗ ಜೆ ಪಿ ಅವರು ಮುಂದೆ ಹೋಗಿ, ನಮಸ್ಕಾರ, ನಾನು ಬೇಕಿದ್ರೆ ಡ್ರಾಫ್ಟ್ ಮಾಡಿಕೊಡ್ತೀನಿ ಅಂತಾರೆ. ನೀವು ಮಾಡ್ತೀರಾ, ಸರಿ ಬೇಗ ಮಾಡಿಕೊಡಿ ಅಂತಾರೆ. ಆಗ ಜೆ ಪಿ ಡ್ರಾಫ್ಟ್ ಮಾಡಿಕೊಡ್ತಾರೆ. ಈಚೆ ಓನರ್ ಸಾಕ್ಷಿಗೆ, ನೀವೇನು ದೊಡ್ಡ ಮನುಷ್ಯರ ಥರ ಕಾಣಿಸ್ತೀರಾ, ಹೋಗಿ ಇಂಥ ಜನರ ಸವಾಸ ಇಟ್ಕೊಂಡಿದ್ದೀರಲ್ಲ ಮೇಡಮ್ ನೀವು ಅಂತಾರೆ. ಏನು ಮಾಡೋದು ಮೇಡಮ್, ನಮ್ಮ ಈ ಮನುಷ್ಯತ್ವ ಕರುಣೆ ಎಲ್ಲ ಸ್ವಲ್ಪ ಜಾಸ್ತಿನೇ, ಅದಕ್ಕೆ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಸಾಕ್ಷಿ. ಇವರು ಇಲ್ಲಿ ಆರಾಮಾಗಿ ಇದ್ದಾರೆ, ಬಾಡಿಗೆ ಕೊಡದೆ ನನ್ನ ಜೀವ ತಿಂತಿದ್ದಾರೆ ನೋಡಮ್ಮ. ನನ್ನ ಹತ್ರನೂ ಟೈಮ್ ಇಲ್ಲ, ಬೇಗ ಬಾಡಿಗೆ ದುಡ್ಡು ಕೊಡಿ, ಇಲ್ಲ ಅಂದರೆ ಮನೆ ಖಾಲಿ ಮಾಡಿ ಅಂತಾರೆ ಓನರ್. ಏನ್ರಿ ನೀವು ಬಾಯಿಗೆ ಬಂದು ಹಾಗೆ ದಬ್ಬಾಳಿಕೆ ಮಾಡಿದರೆ ಈ ಮನೆಯಲ್ಲಿ ಯಾರಿರ್ತಾರೆ ಅಂತಾಳೆ ಬೃಂದ ಅಂತಾರೆ ನಿರ್ಮಲಾ. ನೀವು ಸುಮ್ಮನಿರಿ ಅತ್ತೆ, ನೀವು ಮಾತಾಡಿದ್ದನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಕೈಲಿ ಇರೋಕ್ಕಾಗಲ್ಲ. ಏನೋ ಇವ್ರ ಮನೇಲಿ ಬಾಡಿಗೆಗೆ ಇದ್ದೀವಿ ಅಂತ ಮಾತ್ರಕ್ಕೆ ನಮ್ಮ ಜೀವನೇ ಇವ್ರ ಹತ್ರ ಅಡ ಇಟ್ಟಿದ್ದೀವಿ ಅನ್ನೋ ತರಹ ಆಡ್ತಾರೆ ಅಂತಾಳೆ ಬೃಂದ. ಈಚೆ ನಿರ್ಮಲ ಮನೆ ಪಾತ್ರೆಗಳನ್ನೆಲ್ಲ ಹೊರಗಡೆ ಹಾಕಿರ್ತಾರೆ. ಅಕ್ಕ ದುಡ್ಡು ಬೇಕಿತ್ತಾ ನಿಮಗೆ? ಇಲ್ಲ ಅಂತೀನಾ? ಎಷ್ಟು ಬೇಕು ಕೇಳಿ ಅಕ್ಕ ಅಂತಾಳೆ ಸಾಕ್ಷಿ. ನಿಜ ಹೇಳ್ತಿದ್ಯಾ ಸಾಕ್ಷಿ ಅಂತಾಳೆ ನಿರ್ಮಲಾ. ಆದರೆ ನೀವು ನನ್ನ ಕಾಲು ಹಿಡ್ಕೊಂಡು ಬೇಡ್ಕೋಬೇಕು ಅಷ್ಟೇ ಅಂತಾಳೆ ಸಾಕ್ಷಿ. ಚಿಕ್ಕತ್ತೆ, ಹೇಗಿದ್ರು ನಮ್ಮ ಮನೆಯವರೇ ಅಲ್ವಾ, ಇವತ್ತು ಒಂದು ಸಲ ಅಂತ ಬೃಂದ ಹೇಳುವಾಗ ನಿರ್ಮಲಾ ಸಾಕ್ಷಿ ಕಾಲಿಗೆ ಬೀಳೋಕೆ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.